ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಶನಿವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ಮುಖ್ಯವಾಗಿ ಪಂಚಾಂಗ ಶ್ರವಣ, ತದನಂತರದಲ್ಲಿ 12 ರಾಶಿಗಳ ಹೇಗೆ ಫಲ ಇರುತ್ತೆ, ಕೊನೆಯ ಭಾಗದಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಹಾರವನ್ನು ಕೊಡ್ತಾ ಇದ್ದೇನೆ. ಈ ಪರಿಹಾರವನ್ನು ಮಾಡಿಕೊಳ್ಳೋದ್ರಿಂದ ಶನಿಯ ಸಮಸ್ಯೆ, ಕಷ್ಟಗಳಿಗೆ ಕಾರಕ ಶನಿ ಅಂತ, ಅನೇಕ ರೀತಿಯಾದಂಥ ಕಷ್ಟಗಳು ದೂರ ಆಗುತ್ತೆ. ಮಂದಗತಿಯಲ್ಲಾಗಿರ್ತಕ್ಕಂಥ ಕೆಲಸಗಳು ಸ್ವಲ್ಪ ಚಾಲುವಾಗ್ತದೆ. ಸಮಸ್ಯೆಗಳಿಗೆ, ನಾನಾ ರೀತಿಯಾದಂಥ ಸಮಸ್ಯೆಗಳಿಗೆ ಈ ದಿನದಗಳಂದು ಮಾಡ್ತಾ ಬಂದರೆ ಖಂಡಿತ ಸಂಧ್ಯಾ ಸಮಯದಲ್ಲಿ ಮಾಡಿ. ಭಾಳ ಅತ್ಯಂತ ಶುಭವಾಗಿರ್ತಕ್ಕಂಥ ಒಂದು ಕೆಲಸವನ್ನು ಹೇಳ್ತೇನೆ, ಮಾಡ್ಕೊಳ್ಳಿ, ಖಂಡಿತ ಶುಭವಾಗ್ತದೆ. ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ, ತದನಂತರ ಮುಖ್ಯ ಮಾಹಿತಿಗೆ ಬರ್ತೇನೆ. ಶನಿವಾರ ಈ ದಿನ ದಶಮಿ ತಿಥಿ ಇರತಕ್ಕಂಥದ್ದು, ಶುಕ್ಲ ಪಕ್ಷ, ಸೌಭಾಗ್ಯಯುಗ ಇರತಕ್ಕಂಥ ಸಮಯ, ಗರಜ ಹಾಗೆ ವಾಣಿಜ್ಯಕರಣ ಇರತಕ್ಕಂಥದ್ದು. ಚಂದ್ರ ಪುಷ್ಯ ನಕ್ಷತ್ರ ಕಟಕ ರಾಶಿಯಲ್ಲೇ ಮುಂದುವರಿತಾ ಇದ್ದಾನೆ, ಸ್ವತಃ ತನ್ನ ನಕ್ಷತ್ರದಲ್ಲೇ. ಅಂದರೆ ಶನಿವಾರ ಶನಿಯ ನಕ್ಷತ್ರದಲ್ಲೇ ಶನಿ ಇದ್ದಾನೆ, ಅಂದರೆ ನಕ್ಷತ್ರದಲ್ಲಿ ಪುಷ್ಯ ನಕ್ಷತ್ರದಲ್ಲಿ ಇರ್ತಕ್ಕಂಥದ್ದು. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ 9 ಗಂಟೆ 23 ನಿಮಿಷದಿಂದ 10 ಗಂಟೆ 54 ನಿಮಿಷದವರೆಗೂ. ಯಮಗಂಡ ಕಾಲ ಮಧ್ಯಾಹ್ನ 1 ಗಂಟೆ 56 ನಿಮಿಷದಿಂದ 3 ಗಂಟೆ 28 ನಿಮಿಷದವರೆಗೂ. ಹಾಗೆ ಗುಳಿಕ ಕಾಲ ಬೆಳಗ್ಗೆ 6 ಗಂಟೆ 20 ನಿಮಿಷದಿಂದ 7 ಗಂಟೆ 51 ನಿಮಿಷ ಬೆಳಗಿನವರೆಗೂ. ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಬೆಳಗ್ಗೆ 8 ಗಂಟೆ 45 ನಿಮಿಷದಿಂದ 9 ಗಂಟೆ 34 ನಿಮಿಷ ಉತ್ತಮ ಸಮಯವಲ್ಲ. ಅದೇ ರೀತಿಯಾಗಿ ಕಂಟಕ ಮೃತ್ಯುದೋಷ ಮಧ್ಯಾಹ್ನ 1 ಗಂಟೆ 40 ನಿಮಿಷದಿಂದ 2 ಗಂಟೆ 20 ನಿಮಿಷದವರೆಗೂ. ಸ್ನೇಹಿತರೆ, ಚಂದ್ರಸ್ಥಿತವಾಗಿರ್ತಕ್ಕಂಥದ್ದು ಕಟಕ ರಾಶಿ ಪುಷ್ಯ ನಕ್ಷತ್ರ. ಹಾಗಾಗಿ ದ್ವಾದಶ ರಾಶಿಗಳ ಈ ದಿನದ ಫಲವೇನು ನೋಡ್ಕೊಂಬರೋಣ. ಮೇಷರಾಶಿಯವರ ಫಲ ನೋಡಿ. ಮೇಷರಾಶಿಯವರಿಗೆ ಸ್ವತಃ ಚಂದ್ರ 4ರ ಅಂದರೆ ತನ್ನ ಮನೆಯಲ್ಲೇ ಕೂತಿದ್ದಾನೆ. ಆದರೆ ಶನಿ ಕೂತಿರತಕ್ಕಂಥದ್ದು ನಷ್ಟ ಸ್ಥಾನದಲ್ಲಿ ಕೂತಿದ್ದಾನೆ. ಏನಪ್ಪ ವಿಚಾರ? ಮೇಷರಾಶಿಯವರಿಗೆ ಕೆಲವೊಂದು ತಪ್ಪು ನಿರ್ಧಾರಗಳು ನಷ್ಟವನ್ನು ತರುತ್ತೆ. ಆರೋಗ್ಯದಲ್ಲಿ ಸಮಸ್ಯೆಯನ್ನು ತರಬಹುದು, ಅಥವಾ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಂಡುಬರಬಹುದು, ಅಡೆತಡೆಗಳಿರ್ತಕ್ಕಂಥ ದಿನವಾಗಬಹುದು. ಆದರೆ ಸ್ವಲ್ಪ ಮಟ್ಟಿಗೆ ಶುಭತ್ವ ಇರತಕ್ಕಂಥ ದಿನವಾಗುತ್ತೆ. ದುರ್ಗಾ ದೇವರನ್ನ ಆಚರಣೆಯನ್ನು ಮಾಡಿ, ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ಇದು ಏನು ಮಾಡುತ್ತೆ? ನಿಮ್ಮ ಸಮಸ್ಯೆಗಳಿಗೆ ಒಂದು ಸರಳ ಪರಿಹಾರವನ್ನು ಕೊಡುತ್ತೆ, ಶುಭವಾಗ್ತದೆ ಕೂಡ. ವೃಷಭ ರಾಶಿಯವರಿಗೆ ಇದೆಲ್ಲ ಹೇಗೆಲ್ಲ ಇರುತ್ತೆ? ಖಂಡಿತ ಈ ದಿನ ವೃಷಭ ರಾಶಿಯವರಿಗೆ ತಾವು ಪ್ರಯತ್ನ ಮಾಡಿದ್ದೆಲ್ಲ ಅಭಿವೃದ್ಧಿ ಆಗುತ್ತೆ. ತಾವು ಮುಟ್ಟಿರ್ತಕ್ಕಂಥ ಕೆಲಸಗಳು ಈ ದಿನ ಲಾಭವನ್ನು ಪಡಿತಕ್ಕಂಥದ್ದಿದೆ. ಕೆಲವೊಂದು ದಾಖಲಾತಿಗಳನ್ನು ಮೇಂಟೈನ್ ಮಾಡಿ ಜೊತೆಗೆನ್ನ ಕ್ರಿಯೇಟಿವ್ ಆಗಿ ಮೀಡಿಯಾ ಸ್ಥಾನದಲ್ಲಿ ಕಮಿಷನ್ ಆಧಾರಿತವಾಗಿ ಅದ್ಭುತವಾಗಿರ್ತಕ್ಕಂಥ ವೃಷಭರಾಶಿಯವ್ರಿಗೆ ಎಲ್ಲ ಕಡೆಯಿಂದಲೂ ಗೆಲುವಿನ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಒಳ್ಳೆಯದಾಗಲಿ. ಮಿಥುನ ರಾಶಿಯವ್ರಿಗೂ ಅಷ್ಟೇ, ತಮ್ಮ ಅಧಿಕಾರದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲವನ್ನು ಅನುಭವಿಸ್ತೀರಾ. ಜೊತೆಗೆ ಹಣಕಾಸು ವಹಿವಾಟುಗಳು ಚೆನ್ನಾಗಿರುತ್ತೆ. ರಾಜಕೀಯವಾಗಿರ್ತಕ್ಕಂಥ ವಿಚಾರದಲ್ಲಿ ಗೆಲುವಾಗ್ತದೆ. ತಮ್ಮ ಕೆಲಸದಲ್ಲಿ ಮೇಲುಗೈ ಸಾಧಿಸ್ತಕ್ಕಂಥ ದಿನವಾಗ್ತದೆ. ಮಿಥುನ ರಾಶಿಯವರಿಗೂ ಶುಭದ ದಿನದಲ್ಲಿ ಒಂದು ಕೂಡ. ಖಂಡಿತ ಒಳ್ಳೆಯದಾಗಲಿ. ಹಾಗೆ ಕಟಕ ರಾಶಿಯವ್ರಿಗೆಲ್ಲ ಹೀಗೆಲ್ಲ ಪರಿಣಾಮ ಇರುತ್ತೆ. ಕಟಕ ರಾಶಿಯವರು ನೋಡಿ, ಒಂದು ವಿಚಾರ, ವ್ಯಾಜ್ಯಗಳಿಗೆ ಹೋಗ್ಬೇಡಿ. ಅದರಲ್ಲೂ ವಿಶೇಷವಾಗಿ ತಂದೆಯೊಟ್ಟಿಗಿನ ವ್ಯಾಜ್ಯಗಳಿಗೆ ಹೋಗೋದು ಬೇಡ. ಆದರೆ ಆಧ್ಯಾತ್ಮಿಕ ಪೂರ್ತಿ ಕೆಲಸದಲ್ಲಿ ನಿರತವಾಗಿರ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗುತ್ತೆ. ಆದರೂ ಸೋಂಬೇರಿತನ ಕಾಡುತ್ತೆ. ಬಟ್ ಲಗ್ನದಲ್ಲಿ ಲಗ್ನಾಧಿಪತ್ಯ ಇರೋದ್ರಿಂದ ಒಂದು ರೀತಿಯಾದಂಥ ಬಲಿಷ್ಠವಾಗಿರ್ತಕ್ಕಂಥ ದಿನವಾಗುತ್ತೆ. ಸೋಂಬೇರಿತನವನ್ನು ಹೊರತುಪಡಿಸಿದ್ರೆ ಇನ್ನು ಕಾರ್ಯಗಳು ಶುಭವಾಗುತ್ತೆ. ಇದ್ದಕ್ಕಿದ್ದಾಗೆ ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆ ತೋರಿಸ್ತದೆ. ಸಿಂಹ ರಾಶಿಯ ಫಲಾಫಲ ಸ್ವಲ್ಪ ಜಾಗರೂಕತೆ, ಆರೋಗ್ಯ, ದಾಂಪತ್ಯ ಇದರಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕಂಡುಬರುತ್ತೆ. ಸ್ವಲ್ಪ ಸಾಲ ಬಾಧೆ, ಕಿರಿಕಿರಿ ಆಗ್ತಕ್ಕಂಥ ಸನ್ನಿವೇಶಗಳು ಕೂಡ ಕಂಡುಬರುತ್ತೆ. ಸಾಧ್ಯವಾದಷ್ಟು ಕೂಡ ಯಾವುದೇ ಶತ್ರುಗಳಿಗೆ ಇದನ್ನು ಮಾಡ್ಕೋಬೇಡಿ, ಅಂದರೆ ಶತ್ರುಗಳನ್ನು ಎದುರಾಕೋಬೇಡಿ. ಅನ್ನೆಸೆಸರಿ ಆಗಿರ್ತಕ್ಕಂಥ ಮಧ್ಯಸ್ಥಿಕೆ, ಕಾದಾಟಕ್ಕೆ ಹೋಗೋದು ಬೇಡ. ಸ್ವಲ್ಪ ಮಟ್ಟಿಗೆ ಎಳ್ಳೆಣ್ಣೆಯನ್ನು ಶನಿ ದೇವಸ್ಥಾನಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡಿ. ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ, ಇದು ಬಹಳ ಮುಖ್ಯ.
ಹಾಗೆ ನಾನು ಕೊನೆಯಲ್ಲಿ ತಿಳಿಸ್ತಕ್ಕಂಥ ಈ ಒಂದು ಕಾರ್ಯವನ್ನು ಮಾಡ್ತಾ ಬನ್ನಿ. ಸಿಂಹರಾಶಿಯವರು ಅದ್ಭುತವಾಗಿರ್ತಕ್ಕಂಥ ಫಲ ಕೊಡುತ್ತೆ. ಕನ್ಯಾ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು, ಖಂಡಿತ ಕನ್ಯಾ ರಾಶಿಯವರಿಗೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿರುತ್ತೆ, ದಾಂಪತ್ಯದ ಸುಖವನ್ನು ಅನುಭವಿಸ್ತಕ್ಕಂಥ ದಿನ, ಹಾಗೆ ಕಾರ್ಯದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥ ದಿನ, ಪ್ರೀತಿ ಪಾತ್ರರೊಟ್ಟಿಗಿನ ಉತ್ತಮ ಬಾಂಧವ್ಯವನ್ನು ಕಂಡುಕೊಳ್ತಕ್ಕಂಥ ದಿನ, ಲಾಭದ ದಿನವಾಗಿ ಪರಿಣಾಮವನ್ನು ಬೀರುತ್ತೆ. ಸತ್ಯ, ಇದು ಕೇವಲ ನೀವು ಮಾಡ್ತಕ್ಕಂಥ ಅತ್ಯಂತ ಸರಳ ವಿಧಾನ. ಚಪಾತಿಯನ್ನು ಹಸುಗಳಿಗೆ ತಿನ್ನಿಸ್ತಾ ಬನ್ನಿ, ಇದೊಂದು ಶುಭದಾಯಕವಾಗುತ್ತೆ. ಶಿವನ ಮಂತ್ರಗಳನ್ನು ಜಪವನ್ನು ಮಾಡಿ, ಅತ್ಯದ್ಭುತವಾಗಿರ್ತಕ್ಕಂಥ ಸುಖ ಸಿಗುತ್ತೆ. ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು, ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳು ಡೆಫಿನೆಟಾಗಿ ಗುಡ್ ಆಗುತ್ತೆ. ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಗೆಲುವು ಸಾಧ್ಯತೆ ತುಂಬ ಜಾಸ್ತಿ ಇದೆ. ಪೂರ್ತಿ ಯಾರು ಈ ಕೆಲಸ ಹುಡುಕಬೇಕು, ನನ್ನ ಕೆಲಸದಲ್ಲಿ ಉತ್ಕೃಷ್ಟವಾಗಲಿಲ್ಲ, ಲಾಭ ಸಿಗಲಿಲ್ಲ ಅಂತಕ್ಕಂಥವ್ರಿಗೆ ಖಂಡಿತವಾಗಿ ಈ ದಿನ ತುಲಾರಾಶಿಯವರಿಗೆ ಲಾಭವಿದೆ. ಕೇವಲ ಶುದ್ಧ ಕರ್ಮವನ್ನು ಮಾಡಿ ಅದ್ಭುತವಾಗಿರ್ತಕ್ಕಂಥ ಕಾರ್ಯವಾಗ್ತದೆ. ಈ ದಿನ ಮಾಡಿ ನೋಡಿ, ಗೊತ್ತಾಗುತ್ತೆ. ವೃಶ್ಚಿಕ ರಾಶಿಯವರು ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು, ಸ್ವಲ್ಪ ಆಲಸ್ಯ ಕಾಡುತ್ತೆ, ಕೆಲಸದಲ್ಲಿ ವಿಳಂಬತೆ ಅಂತ ನೋಡಿದ್ವಿ. ಮಕ್ಕಳು ಸ್ವಲ್ಪ ವ್ಯಾಧಿಗಳನ್ನು ತರ್ತಕ್ಕಂಥ ಸಾಧ್ಯತೆಗಳು ಬರ್ತದೆ. ವೃಶ್ಚಿಕ ರಾಶಿಯವ್ರಿಗೆ ಸ್ವಲ್ಪ ಹಣಕಾಸಿನ ವಹಿವಾಟುಗಳು ಸ್ವಲ್ಪ ಕೈ ಕೊಡ್ತಕ್ಕಂಥದ್ದು ಇರ್ತದೆ. ಕೆಲಸದಲ್ಲಿ ಕೂಡ ಉತ್ಕೃಷ್ಟತೆ ಇರೋದಿಲ್ಲ, ಬಟ್ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಉತ್ತಮತೆಯನ್ನು ಕಂಡುಬಿಟ್ರೆ ಹೊರತುಪಡಿಸಿದ್ರೆ ಒಂದು ಸಾಧಾರಣವಾಗಿರತಕ್ಕಂಥ ದಿನವಾಗ್ತದೆ. ಉತ್ತಮ, ಏನು ಪರವಾಗಿಲ್ಲ ಅಂತಕ್ಕಂಥದ್ದು. ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು, ಮನೆಯನ್ನು ನಿರ್ಮಾಣ ಮಾಡ್ತಾ ಇರೋರಿಗೆ ಅಥವಾ ಮನೆ ತಗೋಬೇಕು ಅಥವಾ ಸೈಟ್ ಖರೀದಿ ಮಾಡಬೇಕು ಅಂತಕ್ಕಂಥವ್ರಿಗೆ ಎಕ್ಸಲೆಂಟ್ ಡೇ. ಹಾಗೆ ಕ್ರಯ ವಿಕ್ರಯ ಮಾಡ್ತಕ್ಕಂಥವ್ರು ಭೂಮಿಯ ವಿಲೇವಾರಿ ಅಂತ ನೋಡ್ತೀವಿ, ಅವ್ರಿಗೆ ಅದ್ಭುತವಾಗಿರ್ತಕ್ಕಂಥ ಫಲ ಸಿಗುತ್ತೆ. ಬಟ್ ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ. ವಿದ್ಯಾರ್ಥಿಗಳಿಗೆ ಹಿನ್ನಡೆ ಇರತಕ್ಕಂಥ ದಿನವಾಗ್ತದೆ. ಆಲಸ್ಯ ಕಾಡ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಕಾಡುತ್ತೆ. ಬಿಟ್ಟರೆ ಇನ್ನು ಮಿಕ್ಕ ವಿಚಾರದಲ್ಲಿ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲ ಇದೆ. ಶುಭವಾಗಲಿ. ಧನುರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು, ಧನುರಾಶಿಯವರಿಗೆ ಸಣ್ಣ ಪ್ರಯಾಣಗಳು ಕಾಣಿಸ್ಕೊಳ್ಳುತ್ತೆ. ವ್ಯಾವಹಾರಿಕವಾಗಿರ್ತಕ್ಕಂಥ ಪ್ರಯಾಣಗಳು, ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಶುಭದಾಯಕವಾಗಿರ್ತಕ್ಕಂಥದ್ದು ಇರ್ತದೆ. ಮಾತಿನಲ್ಲಿ ಕಾರ್ಯದಲ್ಲಿ ಶಿಸ್ತನ್ನು ಪಾಲನೆ ಜಾಸ್ತಿ ಮಾಡ್ತೀರಾ ಈ ದಿನ. ಹೀಗೆ ಮಾಡಬೇಕು, ಇದೇ ರೀತಿಯಾಗಿರಬೇಕು ಅಂತ. ಇದೊಂದು ಹೊರತುಪಡಿಸಿದರೆ ಒಂದು ಸಾಧಾರಣವಾಗಿರ್ತಕ್ಕಂಥ ದಿನ. ಕುಂಭರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು, ಕುಟುಂಬದ ಕಾಳಜಿ, ವಹಿವಾಟುಗಳು, ಲೆಕ್ಕಾಚಾರಗಳು, ಹಾಗೆ ಮನೆಗೆ ಏನು ಬೇಕಾಗ್ತದೆ ಅಥವಾ ಹಣಕಾಸಿನ ವ್ಯವಸ್ಥೆಯಲ್ಲಿ ಹೇಗೆ ನೋಡ್ಕೋಬೇಕಾಗುತ್ತೆ ಅಂತಕ್ಕಂಥ ವಿಚಾರಗಳನ್ನು ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥ ದಿನವಾಗ್ತದೆ. ಸಾಲ ಬಾಧೆ ಇರತಕ್ಕಂಥವ್ರು ಸಾಲದನ್ನು ಹೇಗೆ ನಾನು ನಿರ್ವಹಣೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಸಣ್ಣ ಮನಸ್ಥಿತಿಯನ್ನು ಕಾಣ್ತಕ್ಕಂಥದ್ದು ಇರ್ತದೆ. ಅದಕ್ಕೆ ಸೂಕ್ತವಾದಂಥ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ದಿನವಾಗ್ತದೆ. ಕುಂಭರಾಶಿಯವರು ಸಾಧ್ಯವಾದಷ್ಟು ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ, ಖಂಡಿತವಾಗಿ ಇನ್ನಷ್ಟು ಶುಭದಾಯಕವಾಗ್ತದೆ. ಮೀನರಾಶಿಯ ಫಲಾಫಲ 10 ಮತ್ತು 11 ಮತ್ತು 12ರ ಅಧಿಪತಿ ಲಗ್ನದಲ್ಲಿದ್ದಾನೆ. ಇದು ಸ್ವಲ್ಪ ಮಟ್ಟಿಗೆ ನಿಮಗೆ ನಷ್ಟ ಲಾಭ ಎರಡೂ ಇರತಕ್ಕಂಥ ದಿನವಾಗ್ತದೆ. ಕೆಲವೊಂದು ಸ್ನೇಹಿತರು ಲಾಭವನ್ನು ತರಬಹುದು, ನಷ್ಟವನ್ನೂ ತರಬಹುದು. ಯಾರು ಈ ಟ್ರೇಡಿಂಗ್ ವಿಚಾರದಲ್ಲಿದ್ದೀರೋ ಲಾಭ ನಷ್ಟ ಎರಡೂ ಇರೋದ್ರಿಂದ ಸಾಧ್ಯವಾದಷ್ಟು ಜಾಗರೂಕತೆಯಿಂದ ಹೋಗ್ತಕ್ಕಂಥದ್ದು ಭಾಳ ಮುಖ್ಯ. ಬಟ್ ಸ್ವಲ್ಪ ಸ್ಪೋರ್ಟಿವ್ನೆಸ್ ಜಾಸ್ತಿ ಇರ್ತದೆ. ಏನೇ ಬಂದು ನಾನು ಕೇಪಬಲ್ ಆಗಿ ತಡಿತೀನಿ ಅಂತಕ್ಕಂಥ ಮನೋಭಾವತೆ, ಧೈರ್ಯ ಇರುತ್ತೆ. ಕೆಲವೊಂದು ಬಾರಿ ನೀವು ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡ್ತಕ್ಕಂಥದ್ದು ಈ ದಿನ ಕಾಣಿಸುತ್ತೆ. ಅದನ್ನು ಹೊರತುಪಡಿಸಿದ್ರೆ ಒಂದು ಸಾಧಾರಣವಾಗಿ ದಿನವಾಗಿ ಪರಿಣಾಮವನ್ನು ಬೀರುತ್ತೆ. ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ. ಸ್ನೇಹಿತರೆ, ಅನೇಕ ಕಷ್ಟಗಳು, ಸಮಸ್ಯೆಗಳು, ಬಾಧೆಗಳು ಕಾಡ್ತಾ ಇದೆ. ಹಾಗೆ ಕಾರ್ಯದಲ್ಲಿ ವಿಳಂಬತೆ ಆಗ್ತಾ ಇದೆ ಗುರುಗಳೇ, ಯಾವುದೇ ದಾಂಪತ್ಯದ ಸುಖ ಇಲ್ಲ ಅಂತಕ್ಕಂಥವ್ರು ಈ ದಿನ ಎಕ್ಸ್ಪೆಷಲಿ ಶನಿವಾರಗಳಂದು ಸಂಧ್ಯಾ ಸಮಯದಲ್ಲಿ ಅರಳಿ ಮರದ ಬುಡದಲ್ಲಿ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನು ಮಾಡಿ 3 ಪ್ರದಕ್ಷಿಣೆಯನ್ನು ಮಾಡಿ. ಖಂಡಿತ ಇದನ್ನು ಶನಿವಾರಗಳಂದು ಮಾಡ್ತಾ ಬಂದಲ್ಲಿ ನಿಮಗೆ ಕಾರ್ಯದಲ್ಲಿ ಜಯ, ಹಾಗೆ ಹಣಕಾಸಿನ ವೃದ್ಧಿ, ಸಾಲ ಅಂತ ಇರ್ತಕ್ಕಂಥವ್ರಿಗೆ ಸಾಲದ ನಿರ್ಮೂಲನೆ ಕೂಡ ಆಗ್ತಕ್ಕಂಥದ್ದಿರುತ್ತೆ. ಈ ಸಣ್ಣ ದೀಪದ ಆರಾಧನೆ ಅತ್ಯಂತ ಶುಭವನ್ನು ಕೊಡುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.